ಖ್ಯಾತ ಇತಿಹಾಸ ತಜ್ಞರಾಗಿರುವಂತಹ ಸುರೇಶ್ ಮುನಾ ಅವರು ಗವಿಗಂಗಾಧರ ದೇಗುಲದ ಆ ಒಂದು ಐತಿಹ್ಯವನ್ನ ವಿವರಿಸ್ತಾ ಇದ್ರು. ಸರ್, ನೀವು ಹೇಳ್ತಾ ಇದ್ರಿ ದೇಗುಲದ ಒಳಭಾಗದಲ್ಲಿರುವಂತಹ ಮಂಟಪ ಹಾಗೆ ಅದರ ವಿನ್ಯಾಸದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ರಿ. ದಯವಿಟ್ಟು ಮುಂದುವರಿಸಿ ಸರ್. ನೀವು ದೇವಸ್ಥಾನದ ಹೊರಭಾಗಲಿರತಕ್ಕಂಥ ಕಾಂಪೌಂಡ್ ಇದೆಯಲ್ಲ, ಆ ಕಾಂಪೌಂಡಿನ ಯಾವ ಒಂದು ಭಾಗದಿಂದ ಸೂರ್ಯನ ರಶ್ಮಿ ಬರ್ತೋ, ಎರಡು ಕಿಟಕಿಗಳ ಮೂಲಕ ಬರ್ತೋ, ಅದಕ್ಕೆ ಮುಂಚೆ ಒಂದು ಕಮಾನನ್ನ ಪಾಸ್ ಮಾಡಿ ಬರುತ್ತೆ. ಆ ಕಮಾನನ್ನ ನೀವು ಗಮನಿಸಿ ನೋಡಿದ್ರೆ ಒಂದು ಭಾಗವನ್ನ ಸ್ವಲ್ಪ ನೈಸ್ ಮಾಡಿ ಪಕ್ಕಕ್ಕೆ ತಿರುಗಿಸೋ ರೀತಿಯಲ್ಲಿ ಕಾಣಿಸುತ್ತೆ. ಅದು ಸೂರ್ಯನ ರಶ್ಮಿ ಈ ಎರಡೂ ಕಿಟಕಿಗಳ ಒಳಗಡೆ ಬರೋದಕ್ಕೆ ಅನುವು ಮಾಡಿಕೊಡುವ ದೃಷ್ಟಿಯಿಂದ ಆಗ್ಲೇ ಅದನ್ನು ಮಾಡಿದ್ರು ಅನ್ನೋದು ಗೊತ್ತಾಗುತ್ತೆ. ಹೀಗಾಗಿ ವೈಜ್ಞಾನಿಕವಾಗಿ ಈ ಸೂರ್ಯನ ಕಿರಣಗಳನ್ನು ಒಳಗಡೆ ಬರೋದಕ್ಕೆ ಒಂದು ಚಮತ್ಕಾರವನ್ನ ಆಗಿನ ಕಾಲದಲ್ಲಿ ನಿರ್ಮಾಣ ಮಾಡಿದ್ರು. ಇನ್ನು ಎರಡನೇ ಅಂಶ, ಈ ಇಡೀ ಗವಿಗಂಗಾಧರೇಶ್ವರ ದೇವಸ್ಥಾನ ಗುಹಾಂತರ ದೇವಾಲಯ ಇದೆಯಲ್ಲ, ಇದು ಹೇಗೆ ದೆಹಲಿಯಲ್ಲಿ ಜಂತರ್ ಮಂತರ್ ಇದೆಯೋ ಹಾಗೆ ನಮ್ಮ ಬೆಂಗಳೂರಿನ ಒಂದು ಆ ಜಂತರ್ ಮಂತರ್ ಆವೃತ್ತಿ ಗವಿಗಂಗಾಧರೇಶ್ವರ ದೇವಸ್ಥಾನ ಅನ್ನೋದನ್ನ ನಮ್ಮ ವಿಜ್ಞಾನಿಗಳು ತಿಳಿಸ್ಕೊಟ್ಟಿದ್ದಾರೆ. ಸುಮಾರು 2008ರಲ್ಲೇನೆ ಡಾಕ್ಟರ್ BS ಶೈಲಜಾ ಅಂತ ಆಸ್ಟ್ರೋಫಿಸಿಕ್ಸ್ ವಿಜ್ಞಾನಿಯವರು ಇದನ್ನ ದಿ ಆಸ್ಟ್ರೋನಾಮಿಕಲ್ ಸಿಗ್ನಿಫಿಕೆನ್ಸ್ ಆಫ್ ಗವಿಗಂಗಾಧರೇಶ್ವರ ಟೆಂಪಲ್ ಅಂತ ಅಂದ್ಬಿಟ್ಟು 2008ನಲ್ಲಿ ಕರೆಂಟ್ ಸೈನ್ಸ್ ಅನ್ನೋ ಒಂದು ಮ್ಯಾಗಝೀನಲ್ಲಿ ರಾಷ್ಟ್ರಮಟ್ಟದ ಈ ಒಂದು ಪತ್ರಿಕೆಯಲ್ಲಿ ಒಂದು ಒಳ್ಳೆಯ ಪ್ರಬಂಧವನ್ನು ಈ ಗವಿಗಂಗಾಧರೇಶ್ವರ ದೇವಸ್ಥಾನದ ವೈಜ್ಞಾನಿಕ ಹಿನ್ನೆಲೆ ಮತ್ತು ಈ ಸೂರ್ಯರಶ್ಮಿ ಹೇಗೆ ಬರುತ್ತೆ, ಅದಕ್ಕೆ ಕಾರಣಗಳೇನು, ಇವೆಲ್ಲ ಅದ್ಭುತವಾದಂಥ ರೀತಿಯಲ್ಲಿ ವೈಜ್ಞಾನಿಕ ಕಾರಣಗಳನ್ನು ಕೊಟ್ಟು ಅದನ್ನು ವಿವರಣೆ ಕೊಟ್ಟಿದ್ದಾರೆ. ಮತ್ತು ಈ ಕೇವಲ ಈ ಒಂದು ಏನು ಜನವರಿ 14 ಇದೆಯಲ್ಲ ಮಕರ ಸಂಕ್ರಮಣ ದಿವಸ, ಅದಷ್ಟೇ ಅಲ್ಲ, ಈ ಒಂದು ಅಧ್ಯಯನದ ಆಧಾರದ ಮೇಲೆ ನವೆಂಬರ್ 30ನೇ ತಾರೀಕು ಸಹ ಈ ರೀತಿಯ ಕಿರಣ ಬರುತ್ತೆ ಅಂತ ಅವ್ರು ಹೇಳ್ತಾರೆ. ಆದರೆ ಮಕರ ಸಂಕ್ರಮಣ, ಸಂಕ್ರಾಂತಿ ಹಬ್ಬ ಮತ್ತು ನಮಗೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಾರಂಭಿಕ ಒಂದು ಕಾಲ, ಅದರಿಂದ ಇದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಇನ್ನು ಮೂರನೆಯ ಅಂಶ, ಹೀಗೆ ದೇವಸ್ಥಾನ ಯಾವ ರೀತಿಯಲ್ಲಿತ್ತು, ಸುಮಾರು 200 ವರ್ಷಗಳ ಹಿಂದೆನೇ ಇದು ಹೇಗಿತ್ತು ಅನ್ನೋದಕ್ಕೆ ಬ್ರಿಟಿಷ್ ಕಲಾವಿದರಾಗಿರ್ತಕ್ಕಂಥ ವಿಲಿಯಂ ಡೇನಿಯಲ್ ಮತ್ತು ಆರ್ಥರ್ ಡೇನಿಯಲ್ ಹಾಗೂ ಜೇಮ್ಸ್ ಹಂಟರ್, ಈ 3 ಜನ ಕಲಾವಿದರು ಈ ಒಂದು ದೇವಸ್ಥಾನದ ಚಿತ್ರವನ್ನು ರಚಿಸಿಕೊಟ್ಟಿದ್ದಾರೆ. ಅವು ನಮಗೆ ಇವತ್ತು ಇರತಕ್ಕಂಥ 200 ವರ್ಷಗಳ ಹಿಂದಿನ ಒಂದು ಐತಿಹಾಸಿಕ ದಾಖಲೆಗಳು. 1792ರಲ್ಲಿ ಈ ಚಿತ್ರಗಳು ರಚನೆಯಾಗಿವೆ. ನಿಮಗೆ ಜೇಮ್ಸ್ ಹಂಟರ್ನ ಒಂದು ಚಿತ್ರವನ್ನು ನೋಡಿದ್ರೆ ಇವತ್ತೇನು ನೀವು ಈ ಕಂಬಗಳ ಸುತ್ತಲೂ ಒಂದು ಗ್ರಿಲ್ ವರ್ಕ್ ಇದೆಯೋ ಆ ಯಾವ ಗ್ರಿಲ್ ವರ್ಕು ಇರಲಿಲ್ಲ. ಮತ್ತು ಎಡಭಾಗದಲ್ಲಿ ಇವತ್ತೇನು 3 ಗುಡಿಗಳು ಅದು ಒಳಗಡೆ ಬಂದಿದೆಯೋ ಅವೆಲ್ಲ ಹೊರಗಡೆ ಭಾಗದಲ್ಲೇ ಇದ್ವು, ಗುಹೆಯ ಹೊರಗಡೆ ಇದ್ವು. ಕ್ರಮೇಣ ದೇವಸ್ಥಾನವನ್ನು ಇಂಪ್ರೂವ್ ಮಾಡಿದಾಗ ಅವನ್ನು ಒಳಗಡೆ ಸೇರಿಸ್ಕೊಳ್ಳಲಾಗಿದೆ. ಬಹಳ ವಿಶಾಲವಾಗಿರ್ತಕ್ಕಂಥ ಪ್ರದೇಶವನ್ನು ದೇವಸ್ಥಾನದ ಅಂಗಳದಲ್ಲಿ ನಾವು ಕಾಣ್ಬೋದು ಆ ಪೇಂಟಿಂಗಲ್ಲಿ. ಇನ್ನು ನಾವು ಈ ಗುಹೆಯ ಮುಂಭಾಗದಲ್ಲಿರ್ತಕ್ಕಂಥ ಬೃಹದಾಕಾರದ ರಚನೆಗಳ ಬಗ್ಗೆ ಬರೋಣ. ಅವು ಸಹ ವೈಜ್ಞಾನಿಕವಾಗಿರ್ತಕ್ಕಂಥ ಹಿನ್ನೆಲೆಯೊಂದಿಗೆ ರಚಿಸಿರ್ತಕ್ಕಂಥ ರಚನೆಗಳು. ಪೌರಾಣಿಕವಾಗಿ ಹೇಳೋದಾದರೆ 2 ಚಕ್ರಗಳನ್ನು ಒಂದು ದೊಡ್ಡ ಕಂಬಗಳ ಮೇಲೆ ನಿಲ್ಲಿಸಿದ್ದಾರೆ. ಅದನ್ನು ಸೂರ್ಯಪಾನ, ಚಂದ್ರಪಾನ ಅಂತ ಹೇಳ್ತಾರೆ. ಅದರ ಬದಿಯಲ್ಲೇ ತ್ರಿಶೂಲ ಇದೆ, ಒಂದು ಉದ್ದನೆಯ ಕಂಬ. ಅದರ ಎಡಗಡೆ ಭಾಗದಲ್ಲಿ ಡಮರುಗ ಇದೆ. ಮತ್ತು ಅಲ್ಲಿಯ ಪಕ್ಕದಲ್ಲೇ ಇರ್ತಕ್ಕಂಥ ಹರಿಹರ ಗುಡ್ಡದಲ್ಲಿ ಒಂದು ಕಲ್ಲಿನ ಛತ್ರಿ ಇದೆ. ಈ ಛತ್ರಿ, ಈ ಸೂರ್ಯಪಾನ, ಚಂದ್ರಪಾನ, ಈ ಎಲ್ಲ ರಚನೆಗಳು ಒಂದು ಆಧ್ಯಾತ್ಮಿಕ ಅಥವಾ ಪೌರಾಣಿಕ ಹಿನ್ನೆಲೆಯಿಂದ ತೆಗೆದುಕೊಂಡ್ರೆ, ದೇವರನ್ನ ಉತ್ಸವಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಪರಿಕರಗಳು, ಛತ್ರ ಚಾಮರಾದಿಗಳನ್ನು ಇವತ್ತಿಗೂ ನಾವು ಯಾವುದೇ ದೇವಸ್ಥಾನವನ್ನು ತೆಗೆದುಕೊಂಡ್ರು ಆ ದೇವಸ್ಥಾನದ ಉತ್ಸವದ ಸಂದರ್ಭದಲ್ಲಿ ಇವುಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಅವುಗಳನ್ನು ಸಾಂಕೇತಿಕವಾಗಿ ಇಲ್ಲಿ ರಚಿಸಿದ್ದಾರೆ ಎನ್ನುವುದನ್ನು ನಮ್ಮ ತಜ್ಞರು ಹೇಳ್ಕೊಂಡು ಬರ್ತಾರೆ. ಈ ಸೂರ್ಯಪಾನ, ಚಂದ್ರಪಾನಗಳಿದೆಯಲ್ಲ, ದೇ ಆರ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಸ್ಟ್ರಕ್ಚರ್ಸ್. ಭಾಳ ಕೌತುಕವನ್ನು ಉಂಟು ಮಾಡ್ತಕ್ಕಂಥ ರಚನೆಗಳು. ಭಾಳ ಒಂದು 10-15 ಅಡಿ ಎತ್ತರದ ಒಂದು ಕಂಬದ ಮೇಲಿದೆ ಮತ್ತು 2 ಆಗಿರ್ತಕ್ಕಂಥ ಡಿಸ್ಕ್ಗಳಿವೆ ಅಥವಾ ಚಕ್ರದ ರೀತಿಯಲ್ಲಿದೆ. ಅಲ್ಲಿ ಪ್ಲಸ್ ಆಕಾರದಲ್ಲಿ ರಚನೆಗಳು ಕಂಡು ಬರುತ್ತೆ. ಇವು ಒಂದು ವಾದದ ಪ್ರಕಾರ ಇವುಗಳ ಮೇಲೆ ಇದ್ದಂಥ ಬೀಳ್ತಾ ಇದ್ದಂಥ ಸೂರ್ಯಪಾನ ಅಥವಾ ಸೂರ್ಯನ ಕಿರಣಗಳು ಗುಹೆಯ ಒಳಗಡೆ ಹೋಗಿ ಗುಹೆಯನ್ನು ಎಲಿಮಿನೇಟ್ ಮಾಡ್ತಾ ಇದ್ವು ಅಥವಾ ಗುಹೆಯ ಒಳಗಡೆ ಬೆಳಕನ್ನು ಕಳಿಸ್ತಾ ಇದ್ವು ಅನ್ನೋದು ಒಂದು ವಾದ ಇದೆ. ಇನ್ನು ತ್ರಿಶೂಲ ಆಗಲಿ, ಡಮರುಗ ಆಗಲಿ, ಛತ್ರಿ ಆಗಲಿ, ಇವೆಲ್ಲ ಈಶ್ವರನ ಸಂಕೇತಗಳು. ಹೀಗಾಗಿ ಇವೆಲ್ಲವನ್ನು ಇಲ್ಲಿ ರಚಿಸಲಾಗಿದೆ ಅಂತ ಹೇಳ್ತಾರೆ. ಒಂದು ವಾದದ ಪ್ರಕಾರ
ಕೆಂಪೇಗೌಡರು ಗುಹೆಯನ್ನ ಮುಂದೆ ಏನು ಒಂದು ಜಗಲಿ ಇದೆಯೋ ಅದನ್ನ ಅಭಿವೃದ್ಧಿಪಡಿಸಿದ್ರು ಮತ್ತು ಇದನ್ನು ರಚಿಸಿದ್ರು ಅಂತ ಹೇಳ್ತಾರೆ. ಇನ್ನೊಂದು ವಾದದ ಪ್ರಕಾರ ಪಲ್ಲವರ ಕಾಲದಲ್ಲಿ ಬೃಹದಾಕಾರದ ರಚನೆಗಳಾಗ್ತಾ ಇದ್ವು, ಇದು ಪಲ್ಲವರ ಕಾಲದ್ದು ಅಂತಲೂ ಒಂದು ವಾದ ಇದೆ. ಇನ್ನು ಮೂರನೇ ಅಂಶ, ಥಾಮಸ್ ಡೇನಿಯಲ್ ಅನ್ನೋನು ಇನ್ನೊಂದು ಚಿತ್ರವನ್ನು ರಚಿಸಿದ್ದಾನೆ ಈ ದೇವಸ್ಥಾನದ ಕಡೆಯಿಂದ. ವೆರಿ ವೆರಿ ಇಂಟ್ರೆಸ್ಟಿಂಗ್ ಮತ್ತು ಬಹಳ ಐತಿಹಾಸಿಕವಾಗಿ ಈ ದೇವಸ್ಥಾನದ ಮಹತ್ವವನ್ನು, ಐತಿಹಾಸಿಕ ಮಹತ್ವವನ್ನು ಕೊಡ್ತಕ್ಕಂಥ ಒಂದು ಆರ್ಟ್ ವರ್ಕ್ ಅದು. ಇದರಲ್ಲಿ ಏನು ಮಾಡ್ತಾನವನು, ಈ ದೇವಸ್ಥಾನದ ಹಿಂಭಾಗದಲ್ಲಿ ಅಂದರೆ ಗವಿಗಂಗಾಧರೇಶ್ವರ ಗುಹಾಂತರ ದೇವಾಲಯದ ಹಿಂಭಾಗದಲ್ಲಿ ಕೂತ್ಕೊಂಡು ಮುಂದ್ಗಡೆ ಇರತಕ್ಕಂಥ ಚಿತ್ರವನ್ನು ಅವನು ರಚಿಸ್ಕೊಡ್ತಾನೆ. ಇವತ್ತೇನು ಪಕ್ಕದಲ್ಲಿ ಹರಿಹರನ ಗುಡ್ಡ ಇದೆ ಮತ್ತು ಗವಿಗಂಗಾಧರ ದೇವಸ್ಥಾನ ಇದೆ, ಇವೆರಡರ ಮಧ್ಯ ಆ ಒಂದು ಚಿತ್ರದಲ್ಲಿ ದೊಡ್ಡ ಕಂದಕ ಇತ್ತು. ಅಷ್ಟೇ ಅಲ್ಲ, ನಾನೇನಿವಾಗ ನಿಮಗೆ ಕಲ್ಲಿನ ಒಂದು ಛತ್ರಿ ಅಂತ ಉಲ್ಲೇಖ ಮಾಡಿದ್ನೋ, ಆ ಕಲ್ಲಿನ ಛತ್ರಿಯನ್ನು ಹರಿಹರ ಗುಡ್ಡದ ಮೇಲೆ ನಾವು ಇವತ್ತಿಗೂ ಕಾಣಬಹುದು. ಅಷ್ಟೇ ಅಲ್ಲ, ಈ ಹರಿಹರನ ಗುಡ್ಡದ ಮೇಲಿರ್ತಕ್ಕಂಥ ದೇವಸ್ಥಾನಗಳನ್ನು ಅವನು ರಚಿಸಿದ್ದಾನೆ. ಅದರ ಮೇಲೆ ಪಗೋಡ ರೀತಿಯ ರಚನೆಗಳನ್ನು ಕಾಣೋದು ಬಹಳ ಆಶ್ಚರ್ಯಕರ ಸಂಗತಿ. ಮತ್ತು ಅಲ್ಲಿಂದ ಸ್ವಲ್ಪ ಕೆಳಗಡೆ ಬಂದರೆ ಈ ದೇವಸ್ಥಾನದ ಅಂದರೆ ಗುಹಾಂತರ ದೇವಸ್ಥಾನದ ಕಾಂಪೌಂಡ್ ಪಕ್ಕದಲ್ಲೇನೆ ಕೆಂಪೇಗೌಡನ ಗೋಪುರ ಇದೆ. ಆ ಗೋಪುರ ಒಂದು ಬಂಡೆ ಮೇಲಿದೆ. ಆ ಬಂಡೆ ಮೇಲೆ ಹೋಗೋಕ್ಕೆ ಮೆಟ್ಲುಗಳಿವೆ. ಆ ಮೆಟ್ಲುಗಳನ್ನ ಇವತ್ತು ಕಾಣ್ಬೋದು. ಆ ಗೋಪುರದಲ್ಲಿ ಒಬ್ಬ ಕಾವಲುಗಾರನ ಕೂಡಿಸ್ತಾನೆ. ಇದರಿಂದ ನಮ್ಗೇನು ಗೊತ್ತಾಗುತ್ತೆ ಅಂದರೆ ಈ ಗೋಪುರಗಳು ಕಾವಲು ಗೋಪುರಗಳಾಗಿದ್ವು ಅನ್ನೋ ಒಂದು ಅಂಶವನ್ನು ಅದರಿಂದ ತಿಳ್ಕೊಳ್ಬೋದು. ಮತ್ತೆ ನಾವು ಗವಿಗಂಗಾಧರೇಶ್ವರ ದೇವಸ್ಥಾನದ ಇತಿಹಾಸಕ್ಕೆ ಬಂತು ಅಂತಂದ್ರೆ, ಇದು ಏಕಶಿಲಾ ರಚನೆ, ವೆರಿ ವೆರಿ ಸಿಗ್ನಿಫಿಕೆಂಟ್ ಆಸ್ಪೆಕ್ಟ್ ಅದು. ಒಂದೇ ಒಂದು ದೊಡ್ಡ ಬಂಡೆಯನ್ನು ಕೊರೆದು ಏಕಶಿಲಾ ರಚನೆಯಾಗಿ ಒಳಗಡೆ ಆ ಗುಹೆಯನ್ನು ರಚಿಸಿ ಮತ್ತು ಗುಹಾ ಮಾರ್ಗಗಳನ್ನು ರಚಿಸಿರ್ತಕ್ಕಂಥದ್ದು ಇದೆಯಲ್ಲ, ಅಂದರೆ ಸಾವಿರಾರು ವರ್ಷಗಳ ಹಿಂದೆನೇ ಎಂಥ ಒಂದು ಅದ್ಭುತ ರೀತಿಯಲ್ಲಿ ಗುಹೆಯನ್ನು ರಚಿಸಿದ್ದಾರೆ ಅನ್ನೋದನ್ನು ನಾವು ಇವತ್ತಿಗೂ ಗಮನಿಸ್ಬೋದು. ಒಳಗಡೆ ಇರ್ತಕ್ಕಂಥ ಗುಹೆಗಳು ಅಷ್ಟೇ ವೈಜ್ಞಾನಿಕವಾಗಿ ನಮ್ಮ ಧಾರ್ಮಿಕವಾಗಿ ಆಗಲಿ ಅಥವಾ ಪೌರಾಣಿಕ ಹಿನ್ನೆಲೆಯನ್ನಾಗಲಿ ಅದಕ್ಕೂ ಇದು ಹೊಂದುತ್ತೆ. ವೈಜ್ಞಾನಿಕ ದೃಷ್ಟಿಕೋನದಿಂದಲೂ ಈ ಗುಹೆ ಅದಕ್ಕೆ ನಾವು ಅದಕ್ಕೆ ಸರಿಯಾದ ರೀತಿಯಲ್ಲಿ ವಿವರಣೆಯನ್ನು ಕೊಡೋದಕ್ಕೂ ಸಾಧ್ಯ ಆಗುತ್ತೆ. ಈಶ್ವರನ ಅಂದರೆ ಗವಿಗಂಗಾಧರೇಶ್ವರನ ಗರ್ಭಗುಡಿಯ ಸುತ್ತಲೂ ಒಂದು ಗುಹಾ ಮಾರ್ಗ ಇದೆ ಮತ್ತು ಪಕ್ಕದಲ್ಲೇ ಇರ್ತಕ್ಕಂಥ ಅಮ್ಮನವರು ಮತ್ತು ಈ ಗರ್ಭಗುಡಿಯನ್ನು ಎರಡೂ ಸೇರಿಸಿ ಹೋಗ್ತಕ್ಕಂಥ ಇನ್ನೊಂದು ಗುಹಾ ಮಾರ್ಗ ಇದೆ. ಮತ್ತು ಇಡೀ ದೇವಸ್ಥಾನದ ಒಂದು ಸುತ್ತನ್ನು ಹಾಕೋದಕ್ಕೆ ಇನ್ನೊಂದು ದೊಡ್ಡದಾಗಿರ್ತಕ್ಕಂಥ ಒಂದು ಗುಹಾ ಮಾರ್ಗನೂ ಇದೆ. ಇನ್ನು ನಾಲ್ಕನೇ ಅಂಶ, ಈ ಗವಿಗಂಗಾಧರೇಶ್ವರ ದೇವಸ್ಥಾನದ ಬಗ್ಗೆ ಐತಿಹಾಸಿಕವಾಗಿ ಹೇಳ್ತಕ್ಕಂಥದ್ದು ಒಂದು ಅಂದರೆ, ಈ ನೀವೇನೋ ದೊಡ್ಡ ಗುಹೆ ಪ್ರಾರಂಭ ಆಗುತ್ತೋ ಅಲ್ಲಿ ಒಂದು 2 ಗುಹಾ ಮಾರ್ಗಗಳಿದೆ. ಒಂದು ಬಲಗಡೆಗೆ ಹೋಗುತ್ತೆ, ಇನ್ನೊಂದು ಎಡಗಡೆಗೆ ಹೋಗುತ್ತೆ. ಇವತ್ತು ಅದನ್ನು ಮುಚ್ಚಲಾಗಿದೆ. ಆದರೆ ಒಂದು ವಿವರಣೆಯ ಪ್ರಕಾರ ಅವು ಒಂದು ಕಾಶಿಗೆ ಹೋಗ್ತಾ ಇದ್ವು ಅಂತ. ಈಗ ತಾನೇ ಪೂಜ್ಯರ ಅಂತ ದೀಕ್ಷಿತರು ಹೇಳ್ತಾ ಇದ್ರು, ಭಾರದ್ವಾಜರು ಗೌತಮ ಮುನಿಗಳು ತ್ರಿಕಾಲದಲ್ಲಿ ಇಲ್ಲಿ ಪೂಜೆ ಮಾಡ್ತಾ ಇದ್ರು, ಇಲ್ಲೂ ಹೋಗ್ತಾ ಇದ್ರು, ಕಾಶಿಗೆ ಹೋಗ್ತಾ ಇದ್ರು ಅಂತ. ಬಹುಶಃ ಈ ಗುಹಾ ಮಾರ್ಗವನ್ನ ಅವರು ಬಳಸ್ತಾ ಇದ್ರು ಅನ್ನೋದನ್ನು ಹೇಳ್ಬೋದು. ಆದ್ರೆ ಇವತ್ತು ಆ ಗುಹಾ ಮಾರ್ಗ ಅಲ್ಲಿ ಇಲ್ಲ. ಇದನ್ನ ಸುಮಾರು ಒಂದು 10-15 ವರ್ಷದಿಂದನೇ ಈ ಗುಹಾ ಮಾರ್ಗವನ್ನು ನಾವು ಟ್ರೇಸ್ ಮಾಡಲಿಕ್ಕೆ ಸಾಧ್ಯನಾ? ಹಾಗಿದ್ರೆ ಬೆಂಗಳೂರಿನ ಎಲ್ಲಿವರೆಗೂ ಈ ಗುಹಾಂತರ ದೇವಾಲಯದ ಗುಹಾ ಮಾರ್ಗ ಸಾಗಿದೆ, ಅದರ ಬಗ್ಗೆ ನಂಗೆ ಆಸಕ್ತಿ ಇತ್ತು. ಈ ಬಗ್ಗೆ ನಿಯಾಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ನ ವಿಜ್ಞಾನಿಗಳನ್ನ ನಾನು ಕೇಳಿದೆ, ಯಾಕೆ ನಾವು ಈ ಗುಹಾ ಮಾರ್ಗವನ್ನು ನಾವು ಟ್ರೇಸ್ ಮಾಡ್ಬೋದು, ಅಲ್ಲಿಗೆ ನಮಗೆ ಈ ಧಾರ್ಮಿಕ ಕ್ಷೇತ್ರಕ್ಕೆ ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ಹಿನ್ನೆಲೆಯನ್ನು ನಾವು ಜೋಡಿಸ್ದಂಗಾಗುತ್ತೆ ಅಂತಲೂ ನಾ ಹೇಳಿದೆ. ಆದರೆ ಅವರು ಕೊಟ್ಟಂಥ ವಿವರಣೆ, ಯಾಕೆಂದ್ರೆ ಇವಾಗ ನಾವು ಸ್ಯಾಟಲೈಟ್ಗಳ ಮೂಲಕ ಗಣಿಯ ಭೂ ಗರ್ಭದಲ್ಲಿರ್ತಕ್ಕಂಥ ಬೇಕಾಷ್ಟು ಗಣಿಯ ಸಂಪತ್ತನ್ನು ನಾವು ನೋಡೋದಕ್ಕೆ ಸಾಧ್ಯ ಇದೆ. ಅಂಥದ್ರಲ್ಲಿ ಒಂದು ಕೆಲವೇ ಅಡಿಗಳ ಕೆಳಗಡೆ ಇರ್ತಕ್ಕಂಥ ಈ ಮಾರ್ಗವನ್ನು ನೋಡೋಕೆ ಸಾಧ್ಯವಿಲ್ಲವೆ ಅಂತ ನಾನು ಕೇಳಿದಾಗ ಅವರು ಮಾಡಬಹುದು ಸರ್, ಆದರೆ ಇವಾಗ ಎಲ್ಲವೂ ಅದು ದೊಡ್ಡದಾಗಿರ್ತಕ್ಕಂಥ ಬಿಲ್ಡಿಂಗ್ಗಳು ಬಂದು ಅದು ಕಟ್ಟಾಗಿದೆ, ಅದರಿಂದ ನಮಗೆ ಅದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಬಹುಶಃ ಇದನ್ನ ನಾವು 1890s ಅಥವಾ 1894-96 ಬಸವನಗುಡಿ ಇತ್ಲಗಡೆ ಪ್ರದೇಶ ಆಗಿದ್ದು. ಅದಕ್ಕೆ ಮುಂಚೆ ಇಲ್ಲೆಲ್ಲ ಒಂದು ಸಣ್ಣ ಹಳ್ಳಿಗಳಿದ್ವು ಮತ್ತು ಬಹಳ ವಿಶಾಲವಾದಂಥ ಪ್ರದೇಶ ಆಯಿತು. ಆಗಿನ ಕಾಲದಲ್ಲೇ ಬಹುಶಃ ಏನಾದ್ರು ವೈಜ್ಞಾನಿಕವಾಗಿ ಈ ಗುಹಾ ಮಾರ್ಗವನ್ನು ನಾವು ಟ್ರೇಸ್ ಮಾಡ್ಕೊಂಡು ಹೋಗಿದ್ದಿದ್ರೆ ಬಹುಶಃ ನಮ್ಮ ಬೆಂಗಳೂರಿನಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಗುಹಾ ಮಾರ್ಗ ಸಿಕ್ಕಿರೋದು, ಅದು ಎಲ್ಲಿಗೆ ಹೋಗಿ ಎಂಡ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗಿರೋದು ಮತ್ತು ಈ ದೇವಸ್ಥಾನದ ಮಹತ್ವ ಮತ್ತಷ್ಟು ಹೆಚ್ಚಾಗಿರೋದು ಅಂತ ನನಗೆ ಅನ್ಸುತ್ತೆ. ಸೊ ಒಟ್ಟಿನಲ್ಲಿ ನಿಮಗೆ ನಾನು ಹೇಳೋದಾದರೆ, ಈ ಒಂದು ಏನು ವೈಜ್ಞಾನಿಕವಾಗಿ ಇದನ್ನು ಅಧ್ಯಯನ ಮಾಡಲಾಗಿದೆ ಮತ್ತು
ಗುಹೆಯ ಮುಂಭಾಗದಲ್ಲಿರ್ತಕ್ಕಂಥ ಕಲ್ಲಿನ ರಚನೆಗಳಿವೆ. ಇವೆಲ್ಲವೂ ನಾನು ಅವಾಗಲೇ ಹೇಳಿದ್ನಲ್ಲ, ಬೆಂಗಳೂರಿಗೆ ಒಂದು ಜಂತರ್ ಮಂತರ್ನ ಆವೃತ್ತಿಯನ್ನು ತಂದುಕೊಟ್ಟಿದೆ. ನಾವು ಪೌರಾಣಿಕವಾಗಿ ಮತ್ತು ಧಾರ್ಮಿಕವಾಗಿ ಇದನ್ನ ಬಹಳ ನನ್ನ ಕುತೂಹಲ ಏನು ಅಂದರೆ, ಈಗ ಆ ಗಂಗಾಧರನ ಒಂದು ಮೂರ್ತಿ ಹಾಗೆ ಅಲ್ಲಿರುವಂಥ ನಂದಿಯ ಒಂದು ಮೂರ್ತಿ ಏನಿದೆ, ಎರಡೂ ಕೂಡ ಸ್ವಯಂಭೂ ಲಿಂಗಗಳು ಅನ್ನುವಂಥದ್ದನ್ನು ಅವ್ರಿಗೆ ಸೋಮಸುಂದರ ದೀಕ್ಷಿತ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಜೊತೆಗೆ ಈ ಲಿಂಗ ಹಾಗೆ ದೇಗುಲ ಜೊತೆಗೆ ಈ ಸೂರ್ಯರಶ್ಮಿಯ ಚಮತ್ಕಾರ ಎಷ್ಟು ವರ್ಷಗಳಿಂದ ಆಗ್ತಾ ಇದೆ ಅನ್ನುವಂಥದ್ದು ಕುತೂಹಲ. ದೇಗುಲ ನಿರ್ಮಾಣ ಆದಂಥ ಬಳಿಕ ಆಗ್ತಾ ಇದೆಯಾ ಅಥವಾ ಲಿಂಗ ಪ್ರತಿಷ್ಠಾಪನೆ ಆದಂಥ ನಂತರದಲ್ಲೇ ಆ ಸೂರ್ಯರಶ್ಮಿಯ ಚುಂಬನ ಆಗ್ತಾ ಇತ್ತಾ ಅನ್ನುವಂಥ ಕುತೂಹಲ ಸರ್. ಇದನ್ನ ಪೂಜ್ಯರಂತ ದೀಕ್ಷಿತರು ಒಂದ್ ಮಾತು ಹೇಳಿದ್ರು, ಅನಾದಿ ಕಾಲದಿಂದಲೂ ಈ ಒಂದು ಸೂರ್ಯರಶ್ಮಿಯ ಚುಂಬನ, ಈಶ್ವರನಿಗೆ ಪೂಜೆ, ದಕ್ಷಿಣದಿಂದ ಪಥ ಬದಲಿಸ್ಬೇಕಾದ್ರೆ ಸೂರ್ಯ ಭಗವಾನ್ ಈಶ್ವರನ ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡೆದು ತನ್ನ ಒಂದು ಪಥವನ್ನು ಚಲಿಸ್ತಾನೆ ಅಂತ ದೀಕ್ಷಿತರು ಈಗ ತಾನೇ ಹೇಳಿದರು. ಅದು ಬಹುಶಃ ಈ ಗುಹೆಯನ್ನು ನಿರ್ಮಾಣ ಮಾಡಿದಾಗ ಈಶ್ವರನ ಒಳಗಡೆ ಪ್ರತಿಷ್ಠಾಪನೆ ಮಾಡಿ ಈಶ್ವರನ ಗುಡಿ ಎದುರಿಗೆ ನಂದಿ ಇರ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಸಂಗತಿ. ಆಗ ಮತ್ತು ಅವರೇ ಹೇಳಿದಾಗೆ ಈ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ದೇವಸ್ಥಾನಕ್ಕೆ ಸೂರ್ಯನ ಕಿರಣ ಹೀಗೆ ಬರ್ತಕ್ಕಂಥದ್ದು ಬಹಳ ಅಪರೂಪದ ಸಂಗತಿ. ಹಾಗಾಗಿ ಆ ನಂದಿಯ ಮೇಲೆ ಮತ್ತು ದೇವಸ್ಥಾನದ ಒಳಗಡೆ ಅನಾದಿ ಕಾಲದಿಂದ ಬಂದಿದೆ. ಆದರೆ ಅದನ್ನು ಪಾಯಿಂಟೆಡ್ ಆಗಿ ಅಂದರೆ ನೀವು ಆ ಸಂದರ್ಭದಲ್ಲಿ ನೀವು ಹೋಗಿ ನೋಡ್ತು ಅಂತಂದರೆ 5:15 ಇವತ್ತು ಒಂದು 3 ನಿಮಿಷ ಇರುತ್ತೆ ಅಂದ್ರು. ನೀವು ಆ ಕಮಾನಿನ ಒಳಗಡೆಯಿಂದ 1ನೇ ಕಿಟಕಿಯಿಂದ 2ನೇ ಕಿಟಕಿಗಳಿಗೆ ಸೂರ್ಯರಶ್ಮಿಯ ದಂಡ ಬರುತ್ತೆ. ಆ ದಂಡ ಇಟ್ ಈಸ್ ಎ ಡೈರೆಕ್ಟೆಡ್ ಸನ್ ಲೈಟ್, ಇಟ್ಸ್ ಎ ಬೀಮ್ ಆಫ್ ಸನ್ ಲೈಟ್. ಅದು ನೆಲದ ಮೇಲೆ ಸ್ಕರಿ ಮಾಡ್ಕೊಂಡು ಅಂದರೆ ಚಲಿಸ್ಕೊಂಡು ನಂದಿಯನ್ನ ಬೆನ್ನೇರಿ ನಂತರ ನಂದಿಯ ಕೊಂಬಿನ ಮೂಲಕ ಕೆಳಗಡೆ ಇಳಿದು ಈಶ್ವರನ ಲಿಂಗವನ್ನ ಸ್ಪರ್ಶ ಮಾಡಿ ಸ್ವಲ್ಪ ಮೇಲಕ್ಕೆ ಹೋಗಿ ನಂತರ ಬಲಕ್ಕೆ ಹೋಗುತ್ತೆ. ಹೀಗಾಗಿ ಈ ದೇವಸ್ಥಾನದ ಮುಂಭಾಗ ಏನು ನಿರ್ಮಾಣ ಆಯ್ತೋ, ನಿರ್ಮಾಣ ಮಾಡಿದವರು ಏನು ಮಾಡಿದ್ದಾರೆ, ಈ ಸೂರ್ಯರಶ್ಮಿ ಬರ್ತಕ್ಕಂಥ ಒಂದು ಕ್ರಮ ಏನಿದೆ, ಈ ಒಂದು ಫೆನಾಮಿನ ಏನಿದೆ, ಈ ಫೆನಾಮಿನನ ಮತ್ತಷ್ಟು ವೈಜ್ಞಾನಿಕವಾಗಿ ಮತ್ತು ಒಂದು ಕರಾರುವಾಕ್ಕಾಗಿ ಒಂದು ದಂಡದ ರೂಪದಲ್ಲಿ ಬರುವಂಥ ರೀತಿಯಲ್ಲಿ ಈ ಜಗಲಿಯನ್ನು ನಿರ್ಮಾಣ ಮಾಡಿದಾಗ, ಅಂದರೆ ಸುಮಾರು ಒಂದು 400-500 ವರ್ಷಗಳ ಹಿಂದೆನೇ ಕೆಂಪೇಗೌಡರ ಕಾಲದಲ್ಲಿ ಏನು ಜಗಲಿ ನಿರ್ಮಾಣ ಆಯಿತು ಆಗಿನ ಕಾಲದಲ್ಲಿ ಅದು ಆಗಿದೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಹೇಳ್ಬೋದು. ಆದರೆ ಅದಷ್ಟಕ್ಕೆ ನಿಲ್ಲೋದಿಲ್ಲ. ನಾನು ಅವಾಗಲೇ ಹೇಳಿದಾಗೆ ಸೂರ್ಯರಶ್ಮಿ ಮುಂದೇನು ಬಂದಾಗ ಈ ಏನು ಮುಂದ್ಗಡೆ ಇರತಕ್ಕಂಥ ರಚನೆಗಳಿದೆಯಲ್ಲ, ಅಲ್ಲಿ ಒಂದು ಧ್ವಜಸ್ತಂಭ ಇದೆ. ಅದನ್ನು ನಮ್ಮ ವಿಜ್ಞಾನಿಗಳು ಏನು ಅಧ್ಯಯನ ಮಾಡಿದ್ರು, ಒಂದು ಕಾಲದಲ್ಲಿ ಆ ಧ್ವಜಸ್ತಂಭದ ಮೇಲಿನ ಬರೋ ನೆರಳು ಮತ್ತು ಈ ಏನು ಸೂರ್ಯಪಾನ ಇದೆಯೋ ಅದರ ಮೇಲಿನ ನೆರಳು ಎರಡು ಕೋಯಿನ್ಸೈಡ್ ಆಗುತ್ತೆ ಅಂತ. ಹೀಗಾಗಿ ಕಾಲಗಣನೆ ಮಾಡೋದಕ್ಕೂ ಈ ಸೂರ್ಯನ ಬೆಳಕಿನ ಒಂದು ಏನು ಈ ರಚನೆಗಳ ಮೇಲೆ ಬೀಳುತ್ತೆ ಅದರ ಆಧಾರದ ಮೇಲೆ ಅವರು ಅಧ್ಯಯನ ಮಾಡಿದರು ಅಂತ ಹೇಳ್ಬೋದು. ಮತ್ತು ಬಹಳ ಹಿಂದೆನೇ ಕೆಲವು ವಿದೇಶಿ ವಿಜ್ಞಾನಿಗಳು ಬಂದು ಇಲ್ಲಿ ಇಂಚಿಂಚು ಏನು ಈ ಸೂರ್ಯನ ಬೆಳಕು ಬರುತ್ತೆ ದೇವಸ್ಥಾನದ ಮುಂದಿನ ಅಂಗಳದಲ್ಲಿ ಅದೆಲ್ಲವನ್ನೂ ಅಧ್ಯಯನ ಮಾಡಿ ಎಲ್ಲರೂ ನಿರ್ಧಾರಿತವಾಗಿ ಹೇಳಿರ್ತಕ್ಕಂಥದ್ದು ಇಟ್ಸ್ ಅನ್ ಆಸ್ಟ್ರೋನಾಮಿಕಲ್ ಸ್ಟ್ರಕ್ಚರ್ ಮತ್ತು ನಡೀತಕ್ಕಂಥದ್ದು ಸಂಪೂರ್ಣವಾಗಿ ಆಸ್ಟ್ರೋನಾಮಿಕಲ್ ಫೆನಾಮಿನಾ ಅಂತ. ಆದರೆ ನಾವು ಮೂಲತಃ ನಮ್ಮ ಎಲ್ಲ ಈ ಧಾರ್ಮಿಕ ಆಚರಣೆಗಳಿಗೆ ನಾವು ಗೌರವ ಕೊಡೋದ್ರಿಂದ ಮಕರ ಸಂಕ್ರಾಂತಿಯಂದು ಸೂರ್ಯನ ಕಿರಣಗಳ ದಂಡ ಬರೋದ್ರಿಂದ ನಮಗೆ ಅತ್ಯಂತ ವಿಶೇಷ ಅನಿಸುತ್ತೆ. ಸಹಜವಾಗಿ ನಮ್ಮಲ್ಲಿ ಭಕ್ತಿ ಹೆಚ್ಚಾಗಿ ಮೂಡುತ್ತೆ. ರೈಟ್ ಸರ್. ಸುರೇಶ್ ಮೂಲ ಸರ್, ಮತ್ತೆ ನಿಮ್ಮನ್ನ ಮಾತನಾಡಿಸ್ತೀನಿ. ಮತ್ತೊಂದು ಕಡೆ ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಗವಿ ಗಂಗಾಧರೇಶ್ವರ ದೇಗುಲದ ನೇರ ದೃಶ್ಯಾವಳಿಗಳು. ಭಕ್ತರು ಕಾತರರಾಗಿದ್ದಾರೆ ಸೂರ್ಯ ರಶ್ಮಿಯ ಚುಂಬನವನ್ನ ನೋಡೋದಕ್ಕೆ ಅಂತ ಹೇಳಿ. ನೂರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ. ಅವರನ್ನ ನಿಯಂತ್ರಿಸುವುದು ಸ್ವಲ್ಪ ಕಷ್ಟ ಸಾಧ್ಯವಾಗ್ತಾ ಇದೆ. ಮತ್ತೊಂದು ಕಡೆ ದೇಗುಲದ ಒಳಭಾಗಕ್ಕೆ ಯಾರಿಗೂ ಪ್ರವೇಶ ಇಲ್ಲ. ಹೀಗಾಗಿ ದೇಗುಲದ ಹೊರಭಾಗದಲ್ಲಿ 5 LEDಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆ ಮೂಲಕ ಆ ಸೂರ್ಯ ರಶ್ಮಿ ನೇರವಾಗಿ ಗವಿ ಗಂಗಾಧರನನ್ನ ಸ್ಪರ್ಶಿಸುವಂತಹ ಸಮಯ ಅದನ್ನ ತೋರಿಸುವಂತಹ ಒಂದು ಪ್ರಯತ್ನವನ್ನ ಭಕ್ತರಿಗೆ ದೇಗುಲದ ಆಡಳಿತ ಮಂಡಳಿ ಮಾಡಿದೆ. ಅಲ್ಲಿನ ನೇರ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.